ಬೀಟ್ಗೆ ಸ್ವಾಗತ. ನಾನು ಶ್ರುತಿ ಪಾಟೀಲ್. ಪಾರ್ವತಮ್ಮ ಪರ್ವತದಷ್ಟು ದಿಟ್ಟ ಶಕ್ತಿ ಇರೋ ಶ್ರೇಷ್ಠ ಮಹಿಳೆ ಎಂದ್ರು ಲೀಲಾವತಿಯವರು. ಹೌದು, ಪಾರ್ವತಮ್ಮ ಅವರ ಅಂತಿಮ ದರ್ಶನ ಪಡೆದು ಕಣ್ಣೀರ್ ಹಾಕಿದ್ರು ಹಿರಿಯ ನಟಿ ಲೀಲಾವತಿ ಪುತ್ರ ವಿನೋದ್ ರಾಜ್ಕುಮಾರ್. ನಂಗೆ ಕೋಪ ಬರ್ತಿದೆ, ನೋವಾಗ್ತಿದೆ. ಪಾರ್ವತಮ್ಮ ಒಬ್ರು ಶ್ರೇಷ್ಠ ಮಹಿಳೆ, ಪರ್ವತದಷ್ಟು ದಿಟ್ಟ ಶಕ್ತಿ ಇರೋ ಹೆಣ್ಮಗಳು ಆಕೆ. ಪಾರ್ವತಮ್ಮ ಅವರಿಗೆ ಏನಾಗಿತ್ತು? ಯಾಕೆ ನೋವಿನಲ್ಲಿದ್ರು? ಒಬ್ಬ ಹೆಂಡತಿಯಾಗಿ, ತಾಯಿಯಾಗಿ, ಆದರ್ಶವಾದಿಯಾಗಿ, ಸ್ನೇಹಿತಿಯಾಗಿ, ನಿರ್ಮಾಪಕಿಯಾಗಿ ಇಷ್ಟು ವರ್ಷಗಳ ಕಾಲ ಎಲ್ಲ ಮನಸ್ಸನ್ನ ಗೆದ್ದ ಮಹಿಳೆ ಆಕೆ. ಪಾರ್ವತಮ್ಮ ಅವರನ್ನ ಸಿಂಗಾಪುರಿಗೆ ಕರೆದುಕೊಂಡು ಹೋಗ್ಬೋದಿತ್ತು. ಸರ್ಕಾರದಲ್ಲಿ ಹಣ ಇರ್ಲಿಲ್ವಾ? 30 ವರ್ಷಗಳಿಂದ ನಾನು ಅವರನ್ನ ತುಂಬಾ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೇನೆ. ತುಂಬಾ ಚೆನ್ನಾಗಿದ್ದ ಪಾರ್ವತಮ್ಮ ಅವರು ಇಷ್ಟು ಬೇಗ ನಮ್ಮೆಲ್ಲರನ್ನ ಬಿಟ್ಟು ಹೋಗ್ಬಾರ್ದಿತ್ತು ಅಂತ ಹಿರಿಯ ನಟಿ ಲೀಲಾವತಿ ತಮ್ಮ ನೋವು ದುಃಖವನ್ನ ಮಾಧ್ಯಮಗಳ ಮುಂದೆ ತೋಡ್ಕೊಂಡ್ರು. ಸದ್ಯ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವರಲ್ಲಿ ಕಾಣ್ತಿದ್ವಿ. ಪಾರ್ವತಮ್ಮ ಆಗಲಿಕ್ಕೆ ನಮಗಷ್ಟೇ ಅಲ್ಲ, ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ಅವರ ಮಕ್ಕಳಿಗೆ ಧೈರ್ಯ ಶಕ್ತಿ ಕೊಟ್ಟು ಆ ದೇವರು ಕಾಪಾಡ್ಲಿ. ಪಾರ್ವತಮ್ಮ ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೇನೆ ಎಂದು ಹಿರಿಯ ನಟಿ ಲೀಲಾವತಿ ತಮ್ಮ ನೋವನ್ನ ಹಂಚಿಕೊಂಡ್ರು. ಇನ್ನು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ.